ಶ್ರೀಮಾತೆಯವರ ಸಂದೇಶ ವ್ಯಾಪಕತೆಯ ನೆಲೆಗಟ್ಟು ಎಂಬ ವಿಚಾರದ ಮೇಲೆ ಮಾತಾಜಿ ಯೋಗಾನಂದಮಯಿ ಅಧ್ಯಕ್ಷರು ಸಾಧನಾಶ್ರಮ ದಾವಣಗೆರೆ ಇವರಿಗೆ ಶ್ರೀಮತಿ ಸತ್ಯವತಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮಾತಾಜಿ ಯೋಗಾನಂದಮಯಿಯವರು ದಾವಣಗೆರೆಯ ಸಾಧನಾಶ್ರಮದ ಮುಖ್ಯಸ್ಥರು. ದಿವ್ಯತ್ರೇಯರ ವಿಚಾರ ಸಾಹಿತ್ಯದಲ್ಲಿ ಆಳವಾದ ಜ್ಞಾನವನ್ನು ಹೊಂದಿರುತ್ತಾರೆ. ತಮ್ಮ ಪ್ರವಚನ ಸತ್ಸಂಗ ಕಾರ್ಯಕ್ರಮಗಳ ಮೂಲಕ ಸಚ್ಚಿಂತನೆಗಳನ್ನು ಜನಮಾನಸದಲ್ಲಿ ಬಿತ್ತಿರುತ್ತಾರೆ. ಬಹಳಷ್ಟು ಶಾಲಾ ಕಾಲೇಜುಗಳಲ್ಲಿಯೂ ತಮ್ಮ ಪ್ರವಚನದ ಮೂಲಕ ಮಕ್ಕಳ ಹಾಗೂ ಯುವಕ ಯುವತಿಯರ ಸಚ್ಚಾರಿತ್ರ್ಯ ನಿರ್ಮಾಣ ಕಾರ್ಯದಲ್ಲಿ ಶ್ರಮಿಸಿದ್ದಾರೆ. ಇವರಿಗೆ ಇದೀಗ ವೇದಿಕೆ ಸಿದ್ಧವಾಗಿದೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಭಾವಸಂಗಮದ ಎರಡನೇ ದಿನ ಶ್ರೀರಾಮಕೃಷ್ಣರಿಂದ ಪ್ರಾರಂಭವಾದ ಭಾವ ನಿನ್ನೆ ಇವತ್ತು ಶಾರದಾದೇವರ ಮೂಲಕ ಹರಿತಾ ಇದೆ. ಬೆಳಗಿನಿಂದ ಈ ಒಂದು ಭಾವಸಂಗದ ಕಾರ್ಯಕ್ರಮವನ್ನು ಆಯೋಜಿಸಿ ಭಕ್ತ ಸನ್ಯಾಸಿಗಳ ಭಾವವನ್ನು ಒಂದುಗೂಡಿಸುವಂಥ ಪರಮ ಪವಿತ್ರ ಕಾರ್ಯವನ್ನು ಮಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿಯವರು ಮಾಡಿದ್ದಾರೆ. ಜೊತೆಗೆ ದೊಡ್ಡ ದೊಡ್ಡವರೆಲ್ಲ ಕೂತ್ಕೊಂಡು ನಮ್ಮ ಚಿಕ್ಕವ್ರ ಮಾತು ಕೇಳುವಂಥ ಒಂದು ಸಂಗಮ ಕೂಡ ಇಲ್ಲಿ ನಡೀತಾ ಇದೆ. ವಯಸ್ಸಲ್ಲಿ ಹಿರಿಯ ಸನ್ಯಾಸಿಗಳೆಲ್ಲ ಕೂತ್ಕೊಂಡಿದ್ದಾರೆ. ಒಂಥರ ನಮಗೆ ಮುಜುಗರ ಮೇಲಿದ್ದವರಿಗೆ, ಇನ್ನೊಂದು ಸಲ ತಂದೆ ಎದುರಿಗೆ ತಾಯಿ ಎದುರಿಗೆ ಮಕ್ಕಳು ಮಾತನಾಡ್ಬೋದು ಅನ್ನೋ ಒಂದು ಸಂಭ್ರಮ ಕೂಡ ಆಗತ್ತೆ ಅನ್ನೋ ಬಹುಶಃ ಹಾಗೆ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವೇದಿಕೆ ಮೇಲಿರುವಂಥ ಮಾತಾಜಿಯವರಿಗೆ ಹಾಗೂ ಎಲ್ಲ ಹಿರಿಯ ಸನ್ಯಾಸಿಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಶ್ರೀಮಾತೆಯ ಸತ್ಸಂತಾನ ಬೆಳಿಗ್ಗೆ 9 ಗಂಟೆಗೆ ಎಲ್ಲ ರೆಡಿಯಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆಯಿಂದ ರಾಮಕೃಷ್ಣ ವಿಚಾರಧಾರಿಯನ್ನು ಎಲ್ಲ ಕೇಳ್ತಾ ಇದ್ದರೂ ಕೂಡ ನಾವು ಒಂದಿಬ್ಬರು ಮಾತಾಜಿಗಳು ನಿನ್ನೆಯಿಂದನೇ ಇಲ್ಲಿ ಕ್ಯಾಂಪಸ್ಸಲ್ಲಿ ಕಾಣಿಸ್ತಾ ಇದ್ದೇವೆ. ಬಂದು ಯಾರ್ಯಾರು ನಮಸ್ಕಾರ ಮಾಡಿದ್ರೋ ಎಲ್ಲರೂ ಮಾತಾಜಿ ನಿಮ್ಗೆ ನಾಳೆ ನಿಮ್ದಿದೆಯಲ್ವಾ ಅಂದರೆ, ನಾನು ಅಂತಲ್ಲ, ಶ್ರೀಮಾತೆ ವಿಷಯ ನೀವು ಮಾತಾಡಲಿಕ್ಕಿದೆಯಲ್ವಾ, ಶ್ರೀಮಾತೆ ವಿಷಯ ನಾಳೆ ಇದೆಯಲ್ವಾ, ಎಲ್ಲ ಮಾತಾಜಿಗಳು ನಾಳೆ ಮಾತಾಡಲಿಕ್ಕಿದೆಯಲ್ವಾ ಅಂದರೆ, ಶ್ರೀರಾಮಕೃಷ್ಣರು ಎಷ್ಟೇ ದೊಡ್ಡವರು, ಎಂಥ ದೊಡ್ಡ ಭಗವಂತ ಪರಬ್ರಹ್ಮನೇ ಆಗಿದ್ದರೂ ಕೂಡ ಅಮ್ಮ ಬೇಕೇ ಬೇಕಲ್ಲ. ಆದ್ದರಿಂದ ಅವಳ ವಿಷಯ ತಿಳ್ಕೊಳ್ಳೋದಕ್ಕೆ, ನಮಗೆ ಕೇಳೋದಕ್ಕೆ ಬೇಗ ನಾವು ಕಾತರರಾಗಿದ್ದೇವೆ ಅನ್ನುವಂಥ ಒಂದು ಭಾವ ನಿನ್ನೆ ಬಹಳಷ್ಟು ಜನ ವ್ಯಕ್ತಪಡಿಸಿದರು. ತುಂಬ ಸಂತೋಷ ಆಗತ್ತೆ. ನಾನು ಯಾವಾಗಲೂ ಬಹುಶಃ ಒಂದು 27-28 ವರ್ಷ ಆಯ್ತೇನೋ ಶ್ರೀಮಾತೆಯವರ ಸಂಪರ್ಕಕ್ಕೆ ಬಂದು. ನಮ್ಮ ರಾಮಕೃಷ್ಣ ಪರಂಪರೆಯಲ್ಲಿ ಕೆಲವರು ಹೇಳ್ತಾರೆ, ಬಹಳ ಜನ ವಿವೇಕಾನಂದರನ್ನು ಓದ್ಕೊಂಡು ಪ್ರಭಾವಿತರಾಗಿ ಬರ್ತಾರೆ, ಇನ್ನು ಕೆಲವರು ಶ್ರೀರಾಮಕೃಷ್ಣ ವಚನವೇದವನ್ನು ಓದ್ಕೊಂಡು ಬರ್ತಾರೆ. ಆದರೆ ಮಂತ್ರದೀಕ್ಷೆ ಆಗುವಾಗ ಎಲ್ಲರೂ ರಾಮಕೃಷ್ಣ ಹೆಸರನ್ನು ಹೇಳ್ತಾರೆ, ಭಗವಂತ ಅಂತ ಅವನು ಹೇಳ್ತಾರೆ, ಆದರೆ ಕೊನೆಗೆ ಎಲ್ಲರೂ ಅಮ್ಮ ಅಂತ ಅಂದ್ಕೊಂಡಿರ್ತಾರೆ ಅಂತ. ಹಿರಿಯ ಬೇಲೂರು ಮಠದಲ್ಲಿ ಹಿರಿಯ ಸನ್ಯಾಸಿಗಳು ಕೂಡ ಕೊನೆಗೆಲ್ಲ ಅಮ್ಮ ಅಮ್ಮ ಅಂತ ಇರ್ತಾರೆ ಅಂತ ಪೂಜ್ಯ ಸ್ವಾಮೀಜಿಯವರು ಹೇಳಿದ್ದನ್ನು ಕೇಳಿದ್ದೆ. ಆದರೆ ಏನೋ ಗೊತ್ತಿಲ್ಲ, ನನಗೆ ಪ್ರಾರಂಭ ಆಗಿ ಇವತ್ತಿನವರೆಗೂ ಮುಂದುವರ್ಕೊಂಡು ಹೋಗ್ತಾ ಇರೋದು ಮದರಲ್ಲೇ ಪ್ರಾರಂಭ, ಅಲ್ಲೇ ಮುಂದುವರಿತಾ ಇದೆ, ಅಲ್ಲೇ ಎಂಡ್ ಆಗುತ್ತೆ. ಅಂದರೆ ರಾಮಕೃಷ್ಣನ ವಿವೇಕಾನಂದನ ನಾನು ಜೊತೆಗೆ ಸೇರಿಸ್ಕೊಂಡಿಲ್ಲ ಅಂತ ಅರ್ಥ ಅಲ್ಲ, ಆದರೆ ಅಮ್ಮ ಪ್ರಧಾನವಾಗಿದ್ದಾಳೆ, ಅವರಿಬ್ಬರು ಸೈಡಲ್ಲಿದ್ದಾರೆ ನನ್ನ ಮನಸ್ಸಲ್ಲಿ. ಹಾಗೆ ಇವತ್ತು ಶ್ರೀ ಶಾರದಾದೇವಿಯವರ ಸಂದೇಶ ವ್ಯಾಪಕತೆಯ ನೆಲೆಗಟ್ಟು. ಅಂದರೆ ಏನು ಇವತ್ತು 3 ದಿನದ ಕಾರ್ಯಕ್ರಮಕ್ಕೆ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರಲ್ಲ, ಸಮನ್ವಯ ಮತ್ತು ಸ್ವೀಕಾರ ಭಾವ ಅಂತ, ಅದೇ ಶೀರ್ಷಿಕೆಯಾಗಿ ಇದೆ. ಸಾಮಾನ್ಯವಾಗಿ
ನಾವು ಎಲ್ಲ ಸಂತ ಮಹಾತ್ಮರ ಅವತಾರ ಪುರುಷರ ಜೀವನದಲ್ಲಿ ನೋಡ್ತೇವೆ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಅಂತ. ಶ್ರೀರಾಮಕೃಷ್ಣ ಹಿಸ್ ಲೈಫ್ ಆ್ಯಂಡ್ ಟೀಚಿಂಗ್ಸ್, ಸ್ವಾಮಿ ವಿವೇಕಾನಂದ ಹಿಸ್ ಲೈಫ್ ಆ್ಯಂಡ್ ಟೀಚಿಂಗ್ಸ್, ಶ್ರೀರಾಮ ಹಿಸ್ ಲೈಫ್ ಆ್ಯಂಡ್ ಟೀಚಿಂಗ್ಸ್, ಶ್ರೀಕೃಷ್ಣ ಹಿಸ್ ಲೈಫ್ ಆ್ಯಂಡ್ ಟೀಚಿಂಗ್ಸ್. ಶ್ರೀಮಾತೆ ಶಾರದಾ ದೇವಿಯವರಲ್ಲಿ ಆ ವಿಶೇಷತೆ ಅಂತ ಹೇಳುವಂಥದ್ದು, ಅಂದರೆ ನಾನು ಶ್ರೀಮಾತೆ ಪಾರ್ಟಿ ಆ ಥರ ಹಾಗೆ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ. ಶ್ರೀಮಾತೆ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಬೇರೆ ಅಂತ ಇಲ್ಲವೇ ಇಲ್ಲ. ಹರ್ ಲೈಫ್ ಇಟ್ ಸೆಲ್ಫ್ ಇಸ್ ಅ ಟೀಚಿಂಗ್. ಒಮ್ಮೆ ಒಬ್ಬಳು ಭಕ್ತೆ ಬಂದು ಶ್ರೀಮಾತೆಯವ್ರನ್ನ ಕೇಳ್ತಾಳೆ, ಅಮ್ಮ ನನಗೇನಾದರೂ ಉಪದೇಶ ಮಾಡಿ ಅಂತ. ಅಮ್ಮ ಏನೂ ಹೇಳೋದಿಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅಡುಗೆ ಮಾಡ್ತಾಯಿದ್ರು, ರಾಧಿಗೇನೋ ತಲೆ ಬಾಚ್ತಾಯಿದ್ರು, ಇನ್ನೊಂದು ಮಾಡ್ತಾಯಿದ್ರು, ಯಾರನ್ನೋ ಮಾತಾಡ್ತಾಯಿದ್ರು, ಮಂತ್ರದೀಕ್ಷೆ ಕೊಡೋರಿಗೆ ಒಂದು ಮಧ್ಯಾಹ್ನದವರೆಗೆ ಅವಳು ಇದ್ಲು. ಅವಳಿಗೆ ಬೋರಾಗೋಯ್ತು. ಅಮ್ಮನ ಕೇಳ್ತಾಳೆ, ಅಮ್ಮ ಏನೂ ಹೇಳಲೇ ಇಲ್ಲ ನೀವು, ಅಂದರೆ ಮಾತಿನ ಮೂಲಕ ಏನಾದರೂ ಉಪದೇಶ ಕೊಡಬೇಕು ಅಂತ ಅವಳು ಕಾಯ್ತಾ ಇದ್ದಾಳೆ. ಶ್ರೀಮಾತೆಯವ್ರು ಹೇಳ್ತಾರೆ, ಬೆಳಗ್ಗಿಂದ ನಾನು ಎಷ್ಟೊಂದು ಹೇಳಿದ್ನಲ್ಲ ನಿನಗೆ ಅರ್ಥ ಆಗಲಿಲ್ಲ, ಆದರೆ ನಾನು ಬಹಳಷ್ಟು ಉಪದೇಶ ಕೊಟ್ಟೆ ನಿನಗೆ ಅಂತ ಹೇಳ್ತಾರೆ. ಅಂದರೆ ಪ್ರತಿನಿತ್ಯದ ಅವರ ಜೀವನ ಏನಿದೆಯಲ್ಲ ಅದು ಸಂದೇಶವೇ. ನೋಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ತಾಕತ್ತು ಸಾಮರ್ಥ್ಯ ಇದ್ದರೆ ಅವರ ಜೀವನ ಅದ್ಭುತವಾದ ಒಂದು ಸಂದೇಶ. ಶ್ರೀಮಾತರು ಇದ್ದಿದ್ದೇ ಹಾಗೆ, ಮಾತಾಡಿದ್ದು ಆ್ಯಕ್ಚುಲಿ ಅದೇ ಭಾಳ ಕಡಿಮೆನೇ, ಮತ್ತು ಒಂದೊಂದು ವಾಕ್ಯದಲ್ಲಿ ಏನೋ ತೀರಾ ಅನಿವಾರ್ಯವಾಗಿ ಹೇಳಬೇಕಾದಾಗ ಅದು ಕೂಡ ಪಿಸುದನಿಯಲ್ಲಿ ಹೇಳ್ತಾ ಇದ್ರಂತೆ. ಆ ರೀತಿಯಲ್ಲಿ ಒಂದು ಜೀವನ ವಿಶ್ವವನ್ನು ವ್ಯಾಪಿಸ್ಕೊಳ್ತು, ಎಲ್ಲರನ್ನ ತಬ್ಬಿಕೊಳ್ತು, ಮತ್ತು ಯಾರನ್ನೂ ಬಿಡಲೇ ಇಲ್ಲ. ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದ ವೇದಿಕೆ ಮೇಲೆ ಮೊದಲು ದಿನ ಸೆಪ್ಟೆಂಬರ್ 11 ಮಾತನಾಡಿದಾಗ, ಯಾವ ಧರ್ಮಕ್ಕೆ ಎಕ್ಸ್ಕ್ಲೂಷನ್ ಅನ್ನುವಂಥ ಶಬ್ದವೇ ಗೊತ್ತಿಲ್ವೋ ಅದು ಸನಾತನ ಧರ್ಮ ಅಂತ ಹೇಳಿದರು. ಶ್ರೀಮಾತೆ ಶಾರದಾ ದೇವಿಯವರ ವಿಷಯಕ್ಕೆ ಕೂಡ ನಾವು ಅದೇ ಶಬ್ದವನ್ನು ಎಕ್ಸ್ಕ್ಲೂಷನ್. ಇವರು ನಮ್ಮ ಪರಿಧಿಯೊಳಗೆ ಬರುವುದಿಲ್ಲ, ಇವರನ್ನು ನಾನು ಸ್ವೀಕಾರ ಮಾಡೋದಿಲ್ಲ, ಇವರನ್ನು ನನಗಷ್ಟು ಸರಿ ಹೋಗೋದಿಲ್ಲ, ಇವ್ರ ಜೊತೆಗೆ ಇವರು ನನ್ನ ಸೀಮೆ ಒಳಗೆ ಬರೋದಿಲ್ಲ, ಇವ್ರನ್ನ ನಾನು ಸ್ವಲ್ಪ ದೂರ ಇಡಬೇಕಾಗತ್ತೆ ಅಂತ ಯಾವುದೇ ಒಂದು ಬ್ಯಾರಿಯರ್ ಇಲ್ಲ. ಸ್ವಾಮಿ ಚೇತನಾನಂದರು 2 ವರ್ಷದ ಹಿಂದೆ ಹೋಲಿ ಮದರ್ ಆ್ಯಂಡ್ ಹರ್ ಡಿವೈನ್ ಪ್ಲೇ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರ ಇಂಟ್ರೊಡಕ್ಷನಲ್ಲಿ ಹಾಕ್ತಾರೆ, ಶ್ರೀಮಾತೆ ಶಾರದಾ ದೇವಿಯವರ ನೇರ ಶಿಷ್ಯರನ್ನು ಕೆಲವ್ರನ್ನ ಭೇಟಿ ಆಗ್ತಾರೆ ಸ್ವಾಮಿ ಚೇತನಾನಂದರು. ನಿಮಗೆ ಶ್ರೀಮಾತೆಯವ್ರ ಬಗ್ಗೆ, ನೀವು 10 ವರ್ಷ 15 ವರ್ಷ ಶ್ರೀಮಾತೆ ಜೊತೆಗೆ ಇದ್ರಲ್ಲ, ಯಾವುದು ಸ್ಟ್ರೈಕಿಂಗ್ ಫೀಚರ್ ನಿಮಗೆ ಹೋಲಿ ಮದರ್ ಲೈಫಲ್ಲಿ ಯಾವುದು ಕಾಣಿಸ್ತು ಅಂತ ಹೇಳಿದಾಗ ಸ್ವಾಮಿ ಈಶಾನಾನಂದರು ವರದ ಬ್ರಹ್ಮಚಾರಿಗಳು ಹೇಳ್ತಾರೆ, ಶ್ರೀಮಾತೆ ಮೋಸ್ಟ್ ಡಿಸೈರ್ಲೆಸ್ನೆಸ್, ಅವ್ರ ಹತ್ರ ಆಸೆ, ಏನೋ ಒಂದು ಬಯಸ್ತೇನೆ ಅಂತ ಹೇಳುವಂಥದ್ದು ಇರಲೇ ಇಲ್ಲ ಅಂತ. ಸ್ವಾಮಿ ಶಾರದೇಶಾನಂದಜಿ ಗೋಪೇಶ್ ಮಹಾರಾಜ್ ಹೇಳ್ತಾರೆ, ನಿರಹಂಭಾವ, ಶಿ ವಾಸ್ ಅಟ್ಟರ್ ಈಗೋಲೆಸ್ನೆಸ್ ಅಂತ. ಸ್ವಾಮಿ ವಿಶುದ್ಧಾನಂದರು ಶ್ರೀಮಾತೆಯವರ ನೇರ ಶಿಷ್ಯರವರು ಕೂಡ, ಅವರು ಭಾಳ ಸ್ವಾರಸ್ಯಕರವಾಗಿ ತಮಾಷೆಯಾಗಿ ಹೇಳ್ತಾರೆ, ನಾವು ಶ್ರೀಮಾತೆ ಶಾರದಾ ದೇವ್ರನ್ನ ಒಂದು ಹೆಸರಿಂದ ಕರಿತಾ ಇದ್ವಿ ಅಂತ ಬೆಂಗಾಲಿನಲ್ಲಿ. ಏನು ಅಂತ ಹೇಳಿದ್ರೆ ಗಂಡಿ ಭಾಂಗಾ ಮಾ, ಬ್ಯಾರಿಯರ್ ಬ್ರೇಕಿಂಗ್ ಮದರ್ ಅಂತೆ, ಬ್ಯಾರಿಯರ್ ಬ್ರೇಕಿಂಗ್ ಮದರ್ ಅಂತ. ಪರಮಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ಅವ್ರದ್ದು ಬಹುಶಃ ಒಂದು ಪುಸ್ತಕ ಇದೆ, ಇರೇಸಿಂಗ್ ಆಫ್ ದಿ ಡಿವೈಡಿಂಗ್ ಲೈನ್ಸ್ ಅಂತ. ಇರೇಸಿಂಗ್ ಆಫ್ ದಿ ಡಿವೈಡಿಂಗ್ ಲೈನ್ಸ್, ಎಲ್ಲೆಲ್ಲಿ ನಮಗೆ ಭೇದಗಳು ಕಾಣಿಸ್ತಾ ಇದೆಯಲ್ಲ, ಎಲ್ಲ ಕಡೆ ಇರುತ್ತೆ. ಮೇಲು ಕೀಳು ಅಂತ ಹೇಳುವಂಥದ್ದು, ಬಡವ ಶ್ರೀಮಂತ, ಬಿಳಿ ಕಪ್ಪು ಅನ್ನುವಂಥದ್ದು ಇರುತ್ತೆ, ನಮ್ಮ ದೇಶ ಆ ದೇಶ, ಹಳೆಯದು ಹೊಸದು ಅಂತಿರುತ್ತೆ, ಸಂಪ್ರದಾಯ ಮತ್ತು ಆಧುನಿಕತೆ ಅಂತ ಎಲ್ಲ ಲೈನ್ಗಳನ್ನು ಇರೇಸಿಂಗ್ ದಿ ಡಿವೈಡಿಂಗ್ ಲೈನ್. ಅದಕ್ಕೆ ಮದರನ್ನು ಅವರು ಗಾಂಡಿ ಭಾಂಗಾಮ ಅಂತ ಕರೀತಾರೆ, ಬ್ಯಾರಿಯರ್ ಬ್ರೇಕಿಂಗ್ ಮದರ್. ಎಲ್ಲ ಆ ಅಡೆತಡೆಗಳನ್ನು, ಹರ್ಡಲ್ಸನ್ನು ಒರೆಸಿ ಹಾಕುವಂಥ ಒಂದು ಕಾರ್ಯ. ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಅದು ಇತ್ತು ಅಂತ ಬೇರೆಯವರೆಲ್ಲ ದೃಷ್ಟಿಗೆ ಯಾವುದು, ಶ್ರೀಮಾತೆಯವರು ಅದು ಇದೆ ನಾನು ಒರೆಸ್ತಾ ಇದ್ದೇನೆ ಅಂತ ಕೂಡ ನೋಡಲಿಲ್ಲ ಅವರು.
ಅವರು ಎಷ್ಟು ಸಹಜವಾಗಿ ಆ ಎಲ್ಲವನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು, ಸ್ವೀಕಾರ ಮಾಡಿದರು ಅಂತ ಹೇಳಿದ್ರೆ, ನಾನು ಎಲ್ಲವನ್ನು ಬಿಡಬೇಕು, ಅದನ್ನು ಸಂಕುಚಿತತೆಯನ್ನು ಬಿಡಬೇಕು, ಅದಕ್ಕೋಸ್ಕರ ನಾನು ಎಲ್ಲವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅನ್ನೋ ಭಾವ ಕೂಡ ಇಲ್ಲ. ಸಹಜತೆ ಅಂತ ಹೇಳುವಂಥದ್ದು ಹುಟ್ಟಿನಿಂದಲೇ ಎಲ್ಲವನ್ನ ಸ್ವೀಕರಿಸ್ಕೊಂಡೇ ಹೋದರು. ನಾವೆಷ್ಟೋ ಸಲ ಶ್ರೀರಾಮಕೃಷ್ಣರಿಗೆ ಈ ಹಾಜರಾನೋ ಮತ್ತೊಬ್ಬನ ಯಾರೋ ಸ್ವಲ್ಪ ತೊಂದರೆ ಕೊಟ್ಟಾಗಾದರೂ ಹೃದಯರಾಮ ಅವರು ಹೋಗಿ ಕಾಳಿ ಕೇಳ್ಕೊಳ್ತಾರೆ, ಅಮ್ಮ ಇವನು ಸ್ವಲ್ಪ ಆಚೆ ಕಳಿಸ್ಬಿಟ್ರೆ ನೀನು ಚೆನ್ನಾಗಿತ್ತು ಅನಿಸುತ್ತೆ. ಶ್ರೀಮಾತೆಯವರು ರಾಧಿನ ಆಚೆ ಕಳಿಸು ಅಂತ ಕೇಳ್ಕೊಳ್ಳಿಲ್ಲ, ನಳಿನಿ ಮಾಕೋನ ದೂರ ಮಾಡು ಅಂತ ಯಾರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೇ ಇಲ್ಲ. ಅಥವಾ ತಾವಾಗಿಯೂ ಕೂಡ ಏನಪ್ಪ ಇವ್ರದ್ದು ಇಷ್ಟೊಂದು ಕಾಟ ಆಗಿದೆ, ಸ್ವಲ್ಪ ದಿವಸ ಇವರನ್ನು ಬಿಟ್ಬಿಟ್ಟು ನಾನು ಬೇರೆ ಹೋಗ್ತೇನೆ, ಅವಾಯ್ಡ್ ಮಾಡುವಂಥದ್ದು ಅಂತ ಇಲ್ಲವೇ ಇಲ್ಲ. ಅದು ಹೇಗಿದೆಯೋ ಹಾಗೇ ತಗೊಂಡು ಹೋಗುವಂಥದ್ದು, ಮತ್ತು ತನ್ನ ಪಾಡಿಗೆ ತಾನು ಹೃದಯದಲ್ಲಿ ಅಮೃತದ ಕಳಶವನ್ನು ಇಟ್ಟಂತೆ ಇರುವುದು. ಶ್ರೀರಾಮಕೃಷ್ಣನ ರಾಸ್ಬಿಹಾರಿ ಬ್ರಹ್ಮಚಾರಿಗಳೊಮ್ಮೆ ಕೇಳ್ತಾರೆ, ಅಮ್ಮ ನೀವು ಎಲ್ಲರ ತಾಯಿನಾ? ಹೌದು, ಎಲ್ಲರ ತಾಯಿ. ಪಶು ಪಕ್ಷಿಗಳಿಗೂ? ಹೌದು. ಗಿರೀಶ್ ಚಂದ್ರ ಘೋಷ್ ಕೇಳ್ತಾನೆ ಶ್ರೀಮಾತವ್ರು, ಅಮ್ಮ ನೀವೆಂಥ ತಾಯಿ? ನಾನು ನಿನ್ನ ನಿಜವಾದ ತಾಯಿ, ಅಂದರೆ ನಿನ್ನ ಗುರುಪತ್ನಿ ಅನ್ನೋ ದೃಷ್ಟಿಯಿಂದ ಅಲ್ಲ. ಶ್ರೀರಾಮಕೃಷ್ಣರು ಅವರ ಕೊನೆಯ ದಿನಗಳಲ್ಲಿ ನರೇಂದ್ರಂಗೆ ಹೇಳಿದರು, ಯಾರು ರಾಮನಾಗಿದ್ನೋ ಯಾರು ಕೃಷ್ಣನಾಗಿದ್ನೋ ಅವನೇ ಈಗ ರಾಮಕೃಷ್ಣನಾಗಿ ಬಂದಿದ್ದಾನೆ, ಇದು ನಿನ್ನ ವೇದಾಂತದ ದೃಷ್ಟಿಯಿಂದ ಅಲ್ಲ, ನಿಜವಾಗಿಯೂ ನಿಜ. ಶ್ರೀಮಾತೆ ಹೇಳ್ತಾ ಇದ್ದಾರೆ ಇಲ್ಲಿ, ನಾನು ಎಲ್ಲರ ತಾಯಿ, ನಿಜವಾಗಿಯೂ ನಿನ್ನ ತಾಯಿ, ಇದು ಗುರುಪತ್ನಿ ಅನ್ನೋ ಕಾರಣವಲ್ಲ, ನಿಜವಾಗಿ ನಿನ್ನ ತಾಯಿ, ನಿಜವಾಗಿ ನಿನ್ನ ತಾಯಿ. ಎಷ್ಟು ಚೆನ್ನಾಗಿದೆ. ಹೇಗೆ ಆ ನಿಜವಾಗಿ ಆ ಸತ್ಯವನ್ನು ಶ್ರೀಮಾತೆಯವರು ಅರ್ಥಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ವೇದಾಂತದಲ್ಲಿ ನಾವು ನೋಡ್ತೇವೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಆಚಾರ್ಯ ಶಂಕರರು ಮುಂದುವರಿಸ್ತಾರೆ, ಜೀವೋ ಬ್ರಹ್ಮೈವನ ಅಪರಹ. ಶ್ರೀಮಾತೆಯವರು ಅದನ್ನು ತೆಗೆದುಕೊಂಡ್ರು. ಪ್ರತಿಯೊಂದು ಜೀವಿಯೂ ಕೂಡ ಆ ಭಗವಂತ ಅಲ್ಲದೆ ಬೇರೆ ಅಲ್ಲ. ಅದಕ್ಕೋಸ್ಕರ ಶ್ರೀಮಾತೆಯವರು ಶಾರದಾದೇವಿಯವರ ಜೀವನವನ್ನು, ಶಾರದಾದೇವಿ ಜೀವನಗಂಗಾ ಪುಸ್ತಕ ಆಗಲಿ, ಹೋಲಿ ಮದರ್ ಆ್ಯಂಡ್ ಹರ್ ಡಿವೈನ್ ಪ್ಲೇ ಆಗಲಿ ಓದ್ತಾ ಇದ್ದರೆ ನಮಗೇನು ಅನಿಸುತ್ತೆ, ಶ್ರೀಮಾತೆಯವರು ಆ ಸಂದೇಶವನ್ನು ಕೊಡಲಿಲ್ಲ, ನೀಡಲಿಲ್ಲ, ಆದರೆ ಬಾಳಿದ್ರು. ಹೇಗೆ ಬದುಕಿದ್ರು? ಯಾವುದೇ ಇದಕ್ಕೆ ಕಟ್ಟು ಬೀಳಲಿಲ್ಲ. ಅವರು ಯಾವುದಕ್ಕೂ ಕಟ್ಟು ಬೀಳಲಿಲ್ಲ. ಜಾತಿಯನ್ನು ಮೀರಿದರು, ಪಂಥವನ್ನು ಮೀರಿದರು, ಸಂಪ್ರದಾಯವನ್ನು ಮೀರಿದರು, ಸೋಷಿಯಲ್ ಕಸ್ಟಮ್ಸ್ ಏನಿತ್ತು ಆವಿನ ಕಾಲಕ್ಕೆ ಅದನ್ನು ಮೀರಿ, ಎಲ್ಲವನ್ನು ಮೀರಿ ಬೆಳೆದ್ರು ಅಲ್ಲ, ಎಲ್ಲವನ್ನು ಬೆಳೆದ್ರು. ಬಿಗಿನಿಂಗಿಂದಾನೆ ಶ್ರೀಮಾತೆ ಶಾರದಾದೇವಿಯವರು ಬೆಳೆದ್ರು ಅಂತ ಹೇಳಿದ್ರೆ, ಮೊದಲು ಸಂಕುಚಿತತೆ ಇತ್ತು, ಆಮೇಲೆ ಹಂತ ಹಂತವಾಗಿ ಬೆಳ್ಕೊಂಡ್ರು ಅಂತ. ಹಾಗೂ ಇಲ್ಲ. ಹುಟ್ಟಿದಾಗಿನಿಂದ ನಾವು ನೋಡ್ತೇವೆ ಶಾರದಾದೇವರು 67 ವರ್ಷಗಳ ಆ ಜೀವನದಲ್ಲಿ ಎಲ್ಲ ಕಡೆ ಏನೇನು ಆವತ್ತಿನ ಕಾಲಕ್ಕೆ 150-156 ವರ್ಷಗಳ ಹಿಂದಿನ ಒಂದು ಭಾರತೀಯ ಸಮಾಜದಲ್ಲಿ ಏನೇನೋ ಆ ಬ್ಯಾರಿಯರ್ಸ್ ಇತ್ತಲ್ಲ, ಎಲ್ಲ ಬ್ಯಾರಿಯರ್ಗಳನ್ನ ಮೀರಿ ಬಾಡಿದ್ರು. ನಾನು ಮೀರ್ತಾ ಇದ್ದೇನೆ, ಇದನ್ನು ಹೊಡಿಬೇಕಾಗತ್ತೆ, ಇದು ಸರಿ ಇಲ್ಲ ಅಂತ ಕೂಡ ಹೇಳಲಿಲ್ಲ. ಸಹಜತೆ ಅಷ್ಟು ಶ್ರೀಮಾತೆ ಶಾರದಾದೇವರಿಗೆ ರಕ್ತಗತ ಅಂತ ಹೇಳೋ ಶಬ್ದ ಉಪಯೋಗಿಸಬಾರ್ದು, ಬಟ್ ಇನ್ನೇಟ್ ನೇಚರ್ ಅಂತ ಹೇಳಬೇಕಷ್ಟೇ ಆಗತ್ತೆ. ಆ ರೀತಿಯಲ್ಲಿ ಶ್ರೀಮಾತೆಯವರು ಬಾಳಿದ್ದನ್ನು ನಾವು ನೋಡ್ತೇವೆ. ಮತ್ತು ಈ ಜಗತ್ತಿಗೆ ಸಾಮಾನ್ಯವಾಗಿ ಮನುಷ್ಯ ಏನು ಬಯಸ್ತಾನೆ? ನೆಮ್ಮದಿಯಾಗಿರಬೇಕು ಅಂತ ಬಯಸ್ತಾನೆ, ಶಾಂತಿ ಬೇಕು ಅಂತ ಬಯಸ್ತಾನೆ, ಪ್ರೀತಿ ಬೇಕು ಅಂತ ಬಯಸ್ತಾನೆ, ಭರವಸೆ ಬೇಕು ಅಂತ ಬಯಸ್ತಾನೆ. ಇದನ್ನು ನಾವು ಶ್ರೀಮಾತೆ ಶಾರದಾದೇವರಲ್ಲಿ ಯಾರಿಗೆ ಭರವಸೆ ಸಿಗಲಿಲ್ಲ ಹೇಳಿ ಅವ್ರ ಬಳಿಗೆ ಬಂದವ್ರಿಗೆ? ಶ್ರೀಮಾತೆಯವರು ಒಂದು ಕಡೆ ಹೇಳ್ತಾರೆ, ಯಾವ ಜೀವಿಗೆ ನನ್ನ ಕರುಣೆ ಸಿಕ್ಕಿಲ್ಲ ಅಂತ ಅದು ಅಂದ್ಕೊಂಡಿದೆಯೋ, ಅಥವಾ ನನ್ನ ದಯೆ, ನನ್ನ ಅನುಕಂಪೆ ಆ ಜೀವಿ ಮೇಲೆ ಹರಿದಿಲ್ಲ ಅಂತ ಅದಕ್ಕೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಅದಕ್ಕಿಂತ ದೊಡ್ಡ ದೌರ್ಭಾಗ್ಯ ಇನ್ನೊಂದಿಲ್ಲ ಅಂತ. ಎಲ್ಲರ ಮೇಲೆ ಧಾರೆಯಾಗಿ ಪ್ರವಾಹದೋಪಾದಿಯಲ್ಲಿ ತಮ್ಮ ಕೃಪೆಯನ್ನು ಹರಿಸ್ತಾ ಇದ್ರು ಶ್ರೀಮಾತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಭರವಸೆ, ಅದು ಎಷ್ಟು ಕೆಟ್ಟದಾಗಿ ಜೀವನವನ್ನು ಮಾಡಿರಲಿ, ಸಾಧನೆಯಲ್ಲಿ ಎಷ್ಟು ಬೇಕಾದಷ್ಟು ಸಲ ಮುಗ್ಗಿರಿಸಿರಲಿ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಸಹಾಯಕತೆಯಲ್ಲಿ ನೀವು ಕುಗ್ಗಿ ಹೋಗಿರಲಿ, ಅಲ್ಲಿ ಶ್ರೀಮಾತೆಯವ್ರ ಜೀವನದಿಂದ ಒಂದು ನಮಗೆ ಭರವಸೆ ಸಿಗತ್ತೆ, ಒಂದು ಬೆಳಕು ಸಿಗತ್ತೆ. ಯಾಕೆ? ಅಲ್ಲಿ ಪ್ರೀತಿ ಇದೆ. ಶ್ರೀಮಾತೆಯವರು ಎಲ್ಲರನ್ನೂ ಕೂಡ ಗಿರೀಶ್ ಚಂದ್ರ ಘೋಷನ ಥಿಯೇಟರ್ನ ನಟಿಯರು
ಅವರೆಲ್ಲ ವೇದಿಕೆ ಮೇಲೆ ತುಂಬ ಚೆನ್ನಾಗಿ ಅವರು ನಟನೆ ಮಾಡ್ತಾಯಿದ್ರು. ಅವರ ಅಭಿವ್ಯಕ್ತಿಗೆ, ಅವರ ಅಭಿನಯಕ್ಕೆ ಎಲ್ಲರೂ ಅವರನ್ನು ಹೊಗಳ್ತಾ ಇದ್ರು. ಆದರೆ ವೈಯಕ್ತಿಕ ಜೀವನದಿಂದಾಗಿ ಅವರನ್ನು ಬೇರೆ ಯಾರೂ ಹತ್ತಿರ ಸೇರಿಸ್ತಾ ಇಲ್ಲ. ಆದರೆ ಶ್ರೀಮಾತೆ ಶಾರದಾ ದೇವರು ಅವ್ರನ್ನ ತಬ್ಬಿಕೊಂಡಿದ್ದಿದೆ. ವ್ಯಾಪಕತೆ ಅಂತ ಹೇಳುವಂಥದ್ದು ಅದಕ್ಕೋಸ್ಕರವೇ ಶ್ರೀಮಾತೆ ಶಾರದಾ ದೇವರು ಒಂದು ಮಾತು ಹೇಳ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರು ಭಗವಂತನ ಮಾತೃತ್ವವನ್ನು ಪ್ರಕಟಪಡಿಸುವುದಕ್ಕೋಸ್ಕರ ನನ್ನನ್ನು ಇಲ್ಲಿ ಬಿಟ್ಟು ಹೋದರು. ತಾಯಿ ಯಾರಿಗೆ ಬೇಡ ಹೇಳಿ? ಯಾವ ಜೀವಿಗೆ, ಯಾವ ಪ್ರಾಣಿಗೆ, ಎಲ್ಲದಕ್ಕೂ ಒಂದು ಸಸ್ಯ ಕೂಡ ತಾಯಿ ಬೇರು ಅಂತಿದೆ. ತಾಯಿ ಇಲ್ಲದೆ ಈ ಜಗತ್ತು ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಭಗವಂತನ ಮಾತೃತ್ವ ಹಾಗೆ ಮಾಡಿದರೆ ಅಲ್ಲಿ ಯಾವುದೇ ಸಂಕುಚಿತತೆಗೆ ಅವಕಾಶ ಉಳಿಯುವುದಿಲ್ಲ. ದೇವರು ಅಂತ ಹೇಳಿದಾಗ ನಮಗೆ ಎಷ್ಟೋ ಸಲ ನಾವು ಎಕ್ಸೆಸಿಬಲ್ ಅಲ್ಲ ದೇವ್ರ ಹತ್ರ, ದೇವರು ನಮಗೆ ಸಿಗೋದಿಲ್ಲ, ಅವನ ಅಪ್ರೋಚ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನಿಸುತ್ತೆ. ಆದರೆ ತಾಯಿ ಹತ್ರ ಯಾವ ಮಗುವಿಗೂ ಕೂಡ ನಾನು ತಾಯಿಯನ್ನು ಹತ್ತಿರ ಬಳಿ ಸಾರಲಿಕ್ಕೆ ಆಗೋದಿಲ್ಲ. ಬಹುಶಃ ಅವಳು ತಾಯಿ ಅದನ್ನು ನಾನು ತುಂಬ ಕೆಟ್ಟದವನು, ತುಂಬ ಪಾಪ ಮಾಡಿದ್ದೇನೆ, ತಾಯಿ ಹತ್ರ ಹೇಗೆ ಹೋಗೋದು ಅಂತ ಯಾವ ಮಗು ಹೇಳೋದಿಲ್ಲ. ಆದರೆ ದೇವ್ರ ಹತ್ರ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅವನಿಗೆ. ಅವನ ಗಿಲ್ಟಿ ಕಾನ್ಷಿಯಸ್ನೆಸ್ಸು ಪ್ರಿಕ್ ಮಾಡ್ತಾ ಇರ್ತದೆ, ಕುಗ್ತಾ ಇರ್ತದೆ. ಆದರೆ ತಾಯಿ ಹತ್ರ ಆ ಭಾವನೆ ಇಲ್ಲ, ಆ ಬಂಧನ ಇಲ್ಲ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಭಗವಂತನ ಮಾತೃತ್ವವನ್ನು ಪ್ರಕಟಪಡಿಸೋದಕ್ಕೆ ಎಲ್ಲವನ್ನ ಸ್ವೀಕಾರ ಮಾಡಿ ಅರಗಿಸ್ಕೊಳ್ಳೋದಕ್ಕೆ ಕೂಡ ತಾಕತ್ತಿತ್ತು ಅವಳಿಗೆ. ಕೇವಲ ಹತ್ತಿರ ಇಟ್ಕೊಂಡ್ಲೂ ಅಲ್ಲ, ಅರಗಿಸ್ಕೊಂಡ್ಲು ಕೂಡ. ಅಂಥ ಒಂದು ವ್ಯಾಪಕ ದೃಷ್ಟಿಕೋನ ಅಂತ ಕೂಡ ಅಲ್ಲ ಅದು, ವ್ಯಾಪಕತೆ ಶ್ರೀಮಾತೆ ಹೃದಯದಲ್ಲಿ ತಾನಾಗಿ ಆ ಮಾತೃತ್ವದಿಂದಾಗಿ ಬಂದಿತ್ತು. ಅಂಥದ್ದನ್ನು ನಾವು ಶ್ರೀಮಾತೆಯವ್ರು ನೋಡ್ತಾ ಇದ್ದೇವೆ. ಒಂದ್ಸಲ ಜಯರಾಮ್ ಬಾಟಿಯಲ್ಲಿ ಶಾರದಾ ಮಾತೆಯವರು ಅವ್ರ ಮನೆ ಕಟ್ಟೆ ಮೇಲೆ ಕೂತ್ಕೊಂಡಿದ್ದಾಗ ಅಲ್ಲಿ ಹುಡುಗರು ಒಂದಿಷ್ಟು ಆಟ ಆಡ್ಕೊಂಡಿದ್ರು. ಆ ಭಕ್ತರು ಯಾರೋ ಜಯರಾಮ್ ಬಾಟಿಗೆ ಬಂದರು. ಅದನ್ನ ನೋಡಿಬಿಟ್ಟು ಒಬ್ಬ ಹುಡುಗ ಕೇಳ್ತಾನೆ, ಅವರೆಲ್ಲ ಯಾರು ಕಣೋ ಅಂತ. ಇನ್ನೊಬ್ಬ ಹೇಳ್ದ, ಅವರೆಲ್ಲ ಭಕ್ತರು ಕಣೋ ಅಂತ. ಮೊದಲನೇ ಹುಡುಗ ಮತ್ತೆ ಪ್ರಶ್ನೆ ಮಾಡ್ತಾನೆ, ಅವರೆಲ್ಲ ಯಾವ ಜಾತಿ? ಅವನು ಎರಡನೇ ಹುಡುಗ ಹೇಳ್ತಾನೆ, ಅವ್ರ ಶಿಷ್ಯರು ಕಣೋ. ಶ್ರೀಮಾತೆಯವರು ಅಲ್ಲೇ ಕೂತ್ಕೊಂಡು ಹೇಳ್ತಿದ್ದು, ನೋಡಿದ್ರ ಮಕ್ಕಳ ಬಾಯಲ್ಲಿ ಒಂದೊಂದ್ಸಲ ಸತ್ಯ ಹೇಗೆ ಬರುತ್ತೆ, ಭಕ್ತರಿಗೆ ಜಾತಿ ಇಲ್ಲ ಅಂತ ಆ ಮಗುಗೆ ಅರ್ಥ ಆಗಿದೆ. ತಾವು ಹೇಳಬೇಕಾದನ್ನು ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಭಕ್ತರಿಗೆ ಜಾತಿ ಇಲ್ಲವೇ ಇಲ್ಲ ಅಂತ ನೋಡಿ ಆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಸತ್ಯ. ಎಲ್ಲರೂ ಕೂಡ ಅವರ ಬಳಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಸ್ವೀಕಾರ ಇದ್ದೇ ಇದೆ ಅಂತ ಅರ್ಥ. ಅಂಥದ್ದನ್ನು ಶ್ರೀಮಾತೆಯವ್ರ ಜೀವನದಲ್ಲಿ ನಾವು 108 ಕಡೆ ನೋಡ್ತೇವೆ. ಒಮ್ಮೆ ಒಬ್ಬ ಶಿಷ್ಯ ಕೇಳ್ತಾನೆ ಶ್ರೀಮಾತೆಯವ್ರನ್ನ, ಅಮ್ಮ ನೀವು ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀರಿ? ನಾರಾಯಣ ಅಂತ ನೋಡ್ತಾ ಇದ್ದೇನೆ. ಹಾಗಿದ್ರೆ ನಾವು ಮಕ್ಕಳಲ್ವಾ? ಮಕ್ಕಳನ್ನು ನೀವು ನಾರಾಯಣ ಅಂತ ಹೇಗೆ ನೋಡ್ತಾ ಇದ್ದೀರಿ? ಶ್ರೀಮಾತೆಯವ್ರು ಹೇಳ್ತಾರೆ, ನಾನು ಮಕ್ಕಳು ಅಂತಲೂ ನೋಡ್ತೇನೆ, ನಾರಾಯಣ ಅಂತಲೂ ನೋಡ್ತೇನೆ. ಯಾರು ನಾರಾಯಣ? ಭಗವಂತ. ಭಗವದ್ ದೃಷ್ಟಿಯಿಂದ ಎಲ್ಲರೂ ನೋಡ್ತೇನೆ. ತಾಯಿಯಾಗಿ ಪಾತ್ರ, ಅಡುಗೆ ಮಾಡಿ ಬಡಿಸುವಾಗ ಪ್ರೀತಿ ತೋರಿಸುವಾಗ ತಾಯಿ, ಅದಿಲ್ಲದೆ ಇದ್ದರೆ ನಾರಾಯಣ ಭಾವ. ನಾರಾಯಣ ಭಾವದಿಂದ ನೋಡ್ತಾ ಇದ್ದೇನೆ, ಆದ್ದರಿಂದ ಜಗತ್ತೆಲ್ಲ ನಂದೆ, ಅವಳು ನಾರಾಯಣಿ ಆದ್ದರಿಂದ ಜಗತ್ತೆಲ್ಲ ಅವಳದ್ದೇ. ಎಷ್ಟು ಸಹಜವಾಗಿ ಇಂಥದ್ದನ್ನೆಲ್ಲ ಶ್ರೀಮಾತೆಯವರು ನಮಗೆ ಅರ್ಥಪಡಿಸ್ತಾರೆ ಅಂತ. ಇನ್ನೊಮ್ಮೆ ಭಾಳ ಸ್ವಾರಸ್ಯ ನಡೀತು. ಈಸ್ಟರ್ ಸಂಡೇ ನಿವೇದಿತಾ ಇದ್ದ ಮನೆಗೆ ಶ್ರೀಮಾತೆಯವ್ರು ಹೋಗಿದ್ರು. ನಿವೇದಿತಾ ಒಂದು ಮೌತ್ ಆರ್ಗನ್ ಇಟ್ಕೊಂಡು ಈಸ್ಟರ್ ಸಾಂಗ್ಸ್ ಎಲ್ಲ ಹಾಡ್ತಾಳೆ. ಶ್ರೀಮಾತೆ ಶಾರದಾದೇವರು ಹಾಡು ಕೇಳ್ತಾನೆ ಭಾವಸ್ಥರಾದ್ರಂತೆ. ನಿವೇದಿತಾ ಬರೀತಾಳೆ, ಶ್ರೀರಾಮಕೃಷ್ಣ ಪರಮಹಂಸರ ಸ್ತ್ರೀ ಶಿಷ್ಯರಲ್ಲಿ ಕೂಡ ನಾವೊಂದಿಷ್ಟು ಆಧ್ಯಾತ್ಮಿಕತೆಯನ್ನು ನೋಡ್ತಾ ಇದ್ದೆ. ಆದರೆ ಶ್ರೀಮಾತೆಯವರಲ್ಲಿ ಆ ಭಾಷೆ ಏನೂ ಅರ್ಥ ಆಗಿಲ್ಲ ಅವರಿಗೆ. ಈಸ್ಟರ್ ಸಂಡೇಲಿ ಇಂಗ್ಲೀಷ್ ಹಾಡುಗಳು ಯಾವುದೂ ಅರ್ಥ ಆಗಿಲ್ಲ. ಆದರೆ ಅವರು ಭಾವದೃಷ್ಟಿಯಿಂದ ಆ ಹಾಡಿನ ಸಾರವನ್ನು ಎಷ್ಟು ಚೆನ್ನಾಗಿ ಗ್ರಹಿಸಿದರು ಅಂತ ಹೇಳಿದರೆ, ಭಾವಸ್ಥರ ಕೂತ್ಕೊಂಡು ಎಷ್ಟು ಧಾರ್ಮಿಕ ನುಡಿಗಳಿವು, ಎಷ್ಟು ಒಳ್ಳೆಯ ಮಾತು ಇದು ಅಂತ ಆಮೇಲೆ ಶ್ರೀಮಾತೆಯವರು ಹೇಳ್ತಾರೆ. ಸ್ವೀಕಾರ ಎಲ್ಲ ಕಡೆಯಿಂದ ಬಂದರು. ಆ ಶಿರೋಮಣಿಪುರ ಅಂತ ಜಯರಾಮ್ ಬಾಟಿ ಪಕ್ಕದಲ್ಲಿ ಒಂದು ಹಳ್ಳಿ ಇರುತ್ತೆ. ಅಲ್ಲಿ ಮುಸ್ಲಿಂ ಸಂಪ್ರದಾಯದವರೆಲ್ಲ ಶ್ರೀಮಾತೆ ಶಾರದಾದೇವ್ರ ಮನೆಗೆ ತರಕಾರಿ ತಂದು ಕೊಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ಶ್ರೀಮಾತೆ ಶಾರದಾದೇವರಿಗೆ ಎತ್ತಿನ ಗಾಡಿ ಅವರೇ ಓಡಿಸ್ತಾ ಇರ್ತಾರೆ, ಅಥವಾ ಪಲ್ಲಕ್ಕಿಯಲ್ಲಿ ಎಲ್ಲಾದರೂ ಹೋಗಬೇಕಾದ್ರೆ ಅಲ್ಲಿ ಕೆಲಸದವರೇ ಬರ್ತಾ ಇರ್ತಾರೆ. ಅವರಿಗೆಲ್ಲ ಶ್ರೀಮಾತೆಯವ್ರದ್ದು ನಮ್ಮ ಮನೆ ಆಗೋಗ್ಬಿಟ್ಟಿತ್ತು, ಜಯರಾಮ್ ಬಾಟಿ ಮನೆ. ಅವರಲ್ಲಿ ಈದ್ ಮಿಲಾದು, ರಂಜಾನು ಏನಾದರೂ ಹಬ್ಬಗಳು ಬಂದರೆ ಶಾರದಾ ಮಾತೆಯವರು ಹಣ್ಣು ಸಿಹಿ ಎಲ್ಲ ಕಳಿಸ್ಕೊಡ್ತಾ ಇದ್ರಂತೆ. ಆ ಮುಫೇತಿ ಶೇಖ್ ಅಂತ ಒಬ್ಬ ವ್ಯಕ್ತಿ ಕೇಳ್ತಾನೆ ಒಮ್ಮೆ, ಅಮ್ಮ ನೀವು ಹಿಂದೂ ಅಲ್ವಾ, ನೀವು ನಮ್ಮ ದರ್ಗಾಕ್ಕೆ ಯಾಕೆ ಹಣ್ಣು ಸಿಹಿ ಎಲ್ಲ ಕಳಿಸ್ಕೊಡ್ತಾ ಇದ್ದೀರಿ? ಶ್ರೀಮಾತೆ ಹೇಳ್ತಾರೆ, ಯಾರೋ ಹಾಗೆ ಹೇಳಿದ್ದು? ನಿಮ್ಮ ದೇವರು ಅಂತ. ದೇವರು ಒಬ್ಬನೇ ಇರೋದು.
ದೇವರು ಒಬ್ಬನೇ ಇರೋದು, ಅವನಿಗೆ ನಾಮ ಬೇರೆ ಬೇರೆ ಬೇರೆ. ಈಗೆಲ್ಲ ನೀವು ನನ್ನ ಮಕ್ಕಳು ಆಗದೇ ಇದ್ದರೆ ನೀವೆಲ್ಲ ಇಲ್ಲಿಗೆ ಬಂದು ನನಗೆ ಸಹಾಯ ಮಾಡ್ಲಿಕ್ಕೆ ಆಗ್ತಿತ್ತೇನಪ್ಪ? ನೀವು ಬೇರೆಯವ್ರ ಮಕ್ಕಳಾಗಿದ್ದರೆ, ನೀವು ನನ್ನ ಮಕ್ಕಳಾಗಿದ್ರೂ ಇಲ್ಲಿಗೆ ಬರ್ತಿರೋದು. ಮಕ್ಕಳಿಗೆ ತಾಯಿ ಹಣ್ಣು ಸಿಹಿ ಕೊಡೋದು ಬೇಡವೇ? ಆ ಸಹಜತೆಯನ್ನು ನೋಡಬೇಕು ನಾವು. ಕೂತ್ರೆ ನಿಂತರೆ ಎದ್ದರೆ ಶ್ರೀಮಾತೆ ಶಾರದಾದೇವಿಯರ ಆ ಜೀವನದಲ್ಲಿ ಸಹಜತೆ. ಅದಕ್ಕೆ ಶ್ರೀಮಾತೆ ಶಾರದಾದೇವಿಯರ ಜೀವನ ಕೆಲವು ಮಾತುಗಳಲ್ಲಿ ಒಂದು ಅವರ ಸಂದೇಶ ಅಂದರೆ ಅವ್ರು ಹೇಗೆ ಬಾಳಿದ್ರು ಅನ್ನೋದನ್ನು ಒಂದೊಂದು ಸಲ ಹೊರಗಡೆ ಬಿಟ್ಟುಕೊಡ್ತಾರೆ ರಹಸ್ಯವನ್ನು. ಭಗವದ್ಗೀತೆಯಲ್ಲಿ ನಾವು ಯೋಗ ಕರ್ಮಸು ಕೌಶಲ್ಯಂ ಅಂತ ಒಂದು ಮಾತನ್ನು ನೋಡ್ತೇವೆ. ಏನೇ ಕರ್ಮವನ್ನು ಮಾಡಿದಾಗಲೂ ಸಾಮಾನ್ಯವಾಗಿ ನಾವು ಅದಕ್ಕೆ ವ್ಯಾಖ್ಯಾನ ಓದೋದು ಹೇಗೆ? ಯಾವುದೇ ಕರ್ಮವನ್ನು ಮಾಡು, ಅದನ್ನು ನೀನು ತುಂಬ ಚೆನ್ನಾಗಿ ವರ್ಕ್ ಪರ್ಫೆಕ್ಷನ್ ಅನ್ನೋ ದೃಷ್ಟಿಯಿಂದ ನಾವು ಅದಕ್ಕೆ ವ್ಯಾಖ್ಯಾನ ಕೊಟ್ಕೊಳ್ತೇವೆ. ಆದರೆ ಆಚಾರ್ಯ ಶಂಕರರು ಹೇಳ್ತಾರಂತೆ ಈ ಯೋಗ ಕರ್ಮಸು ಕೌಶಲಂಗೆ, ಯಾವ ಕರ್ಮ ನಿಮ್ಮನ್ನು ಬಂಧನದಿಂದ ಬಿಡಿಸುತ್ತಲ್ಲ ಅದು ಕರ್ಮ ಕೌಶಲ. ದ ವರ್ಕ್ ದಟ್ ಸೆಟ್ಸ್ ಯು ಫ್ರೀ, ಮೇಕ್ ಯು ಫ್ರೀ. ಯಾವುದೂ ಕೂಡ ಶ್ರೀಮಾತೆಯವರಿಗೆ ಅದು ಅಂಸದನ್ನು ಎಂಜಲು ಬಡದ ಕೆಲಸ ಆಗಿರ್ಬೋದು, ರಾಧೆಗೆ ಸ್ನಾನ ಮಾಡಿಸುವಂಥ ಕೆಲಸ ಆಗಿರ್ಬೋದು, ಇನ್ಯಾವುದೇ ಆಗಿದ್ದರೂ ಕೂಡ ಅದು ಯಾವುದೂ ಕೂಡ ಶ್ರೀಮಾತೆಯವರಿಗೆ ಅಡುಗೆ ಮಾಡುವಂಥ ಅಥವಾ ದಕ್ಷಿಣೇಶ್ವರದಲ್ಲಿ ಇದ್ದಾಗ 6-8 ಸೇರಿನ ಚಪಾತಿ ಮಾಡುವಂಥ ಕೆಲಸ ಆಗಿದ್ದಿರ್ಬೋದು, 50-60 ಮೈಲು ಗಂಗೆಯ ತಳಕ್ಕೆ ಇಳಿದು ನೀರನ್ನು ತೆಗೆದುಕೊಂಡು ಬರುವಂಥ ಕೆಲಸ ಯಾವುದೂ ಕೂಡ ಅವರಿಗೆ ಏನಾಗಿತ್ತು, ಬಂಧನವನ್ನು ಉಂಟು ಮಾಡುವಂಥದ್ದಾಗಿಲ್ಲ. ನಾವು ದಕ್ಷಿಣೇಶ್ವರದ ಶಾರದಾ ಮಾತೆಯವ್ರ ಜೀವನವನ್ನು ಓದಿದಾಗ ಏನಪ್ಪ ಇದು ಕಷ್ಟ, 8 ಅಡಿ ಉದ್ದಗದ ಆ ಕೋಣೆಯೊಳಗೆ 13-14 ವರ್ಷ ಶ್ರೀಮಾತೆ ಅದು ಯುವತಿ ಆಗಿದ್ದಾಗ ಶ್ರೀಮಾತೆ ಶಾರದಾದೇವಿಯವರು ಎಲ್ಲ ಅಲ್ಲೇ ಆಲ್ ಇನ್ ಒನ್ ರೂಮ್. ಅದು ಅದೇ ಡೈಲಿಂಗು, ಅದೇ ವಿಸಿಟಿಂಗು, ಅದೇ ಕಿಚನ್ನು, ಅದೇ ಬೆಡ್ರೂಮು, ಅದೇ ಮಾಸ್ಟರ್ ಬೆಡ್ರೂಮು, ಅದೇ ಎಲ್ಲ, ಮತ್ತು ಗೆಸ್ಟ್ ರೂಮ್ ಕೂಡ ಅದೇನೆ. ಅದೆಲ್ಲದರ ಮಧ್ಯೆ ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾರೆ, ನನ್ನ ಹೃದಯದಲ್ಲಿ ಅಮೃತದ ಕಳಶವನ್ನೇ ಇಟ್ಟಂತೆ ಇತ್ತು, ಯಾವ ಕಾರ್ಯವೂ ಕೂಡ ನನ್ನ ಪಾಲಿಗೆ ಕರ್ಮ ಅಂತ ಅನ್ನಿಸಲಿಲ್ಲ, ಪ್ರತಿಯೊಂದನ್ನೂ ಕೂಡ ಶ್ರೀರಾಮಕೃಷ್ಣ ಸೇವೆಯನ್ನಾಗಿ ಮಾಡಿದೆ. ನಾರಾಯಣ ಭಾವದಲ್ಲಿ ಕರ್ಮ ಕೌಶಲ ಆಗೋದು ಅದು ಯೋಗ ಆಗುವಂಥದ್ದು. ಭಾಳ ಚೆನ್ನಾಗಿ ಹೇಳ್ತಾರೆ, ಯಾವುದು ನಿಮ್ಮನ್ನು ಬಂಧನದಿಂದ ಬಿಡಿಸುತ್ತೋ ಆ ಕರ್ಮ. ಶ್ರೀರಾಮಕೃಷ್ಣ ಕೂಡ ಹೇಳ್ತಾರೆ, ಒಮ್ಮೆ ಅವನು ತುಂಬ ಚತುರ, ಇಂಟೆಲಿಜೆನ್ಸ್ ಅನ್ನೋದಕ್ಕೆ ಒಂದು ಪ್ರಶ್ನೆ ಬಂದಿದೆ, ವಚನಮೇಧದಲ್ಲಿ ಬರುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಚತುರ ಅಂತ ಹೇಳಿದ್ರೆ ಅದರಲ್ಲಿ ಚಾತುರ್ಯ ತೋರಿಸಿದ, ಇದರಲ್ಲಿ ಚಾತುರ್ಯ ತೋರಿಸಿದ ಅಂತಲ್ಲ, ಯಾವುದು ನಮಗೆ ಭಗವಂತನ ಬಳಿಗೆ ಸಾರೋದಕ್ಕೆ, ಭಗವಂತನ ಪ್ರಾಪ್ತಿಯನ್ನು ತಂದುಕೊಡುತ್ತೋ ಅದೇ ನಿಜವಾಗಿ ಚಾತುರ್ಯ. ಕೌಶಲ್ಯಕ್ಕೆ ನಾವು ಚಾತುರ್ಯ ಅಂತ ಶಬ್ದವನ್ನು ಕೂಡ ಉಪಯೋಗಿಸ್ತೇವೆ. ಶ್ರೀರಾಮಕೃಷ್ಣ ಕೂಡ ಆ ಮಾತನ್ನು ಹೇಳಿದ್ದಾರೆ. ಯಾವುದು ಭಗವಂತನನ್ನು ಸಮೀಪಕ್ಕೆ ಅಥವಾ ಭಗವಂತನ ಪ್ರಾಪ್ತಿಯನ್ನು ನಮಗೆ ತಂದುಕೊಡುತ್ತೋ ಅದು. ಶ್ರೀಮಾತೆ ಶಾರದಾದೇವರು ಕಸ ಗುಡಿಸುವುದರ ಮೂಲಕ, ಪಾತ್ರೆ ತೊಳೆಯೋದ್ರ ಮೂಲಕ, ಬಟ್ಟೆ ತೊಳೆಯೋದ್ರ ಮೂಲಕ, ರಾಧೆಗೆ ಸ್ನಾನ ಮಾಡಿಸೋದ್ರ ಮೂಲಕ, ಇನ್ಯಾರ್ದೋ ಸಮಸ್ಯೆಯನ್ನು ಕೇಳಿಕೊಳ್ಳುವುದರ ಮೂಲಕ, ಆ ಜಯರಾಮ್ ಬಾಟಿಯಲ್ಲಿ ಸಗಣಿ ಹಾಕಿ ನೆಲ ಸಾರಿಸುವುದರ ಮೂಲಕ, ಪಾತ್ರೆ ತೊಳೆಯೋದ್ರ ಮೂಲಕ, ಎಲ್ಲದರ ಮೂಲಕವೂ ಮಾಡಿದ್ದನ್ನು ಇದೆ ಯೋಗವನ್ನೇ ಮಾಡಿದರು. ಯಾಕಂದರೆ ಎಲ್ಲದರಲ್ಲೂ ಕೂಡ ಅವರು ಬಂಧನದಿಂದ ಬಿಡಿಸಿಕೊಂಡ್ರು. ಅದಕ್ಕೆ ಶ್ರೀಮಾತೆ ಶಾರದಾದೇವರು ಕೆಲವು ಕಡೆ ಹೇಳ್ತಾರೆ, ನನ್ನನ್ನೇ ನೋಡಿ ಇವಾಗ ಹೇಗಿದ್ದೇನೆ ನಾನು, ನನ್ನನ್ನು ನೋಡಿ. ಯಾಕೆ ಅಂತ ಹೇಳಿದ್ರೆ, ಜಗತ್ತಿಗೆ ನೀವು ಯಾಕೆ ಅಂಟ್ಕೊಂಡಿದ್ದೀರಿ? ಒಬ್ಬರು ಸಾಮಾನ್ಯವಾಗಿ ಸ್ತ್ರೀಯರು ಬಂದುಬಿಟ್ಟು, ಅಮ್ಮ ತುಂಬ ಅಶಾಂತಿ ನಮಗೆ, ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಶ್ರೀಮಾತೆಯವರು ಹೇಳ್ತಾಯಿದ್ರೆ, ನನ್ನನ್ನು ನೋಡಿಗ ಆಸೆ ಇರೋದ್ರಿಂದ ನೀವೆಲ್ಲ ಅಂಟ್ಕೊಂಡಿದ್ದೀರಿ, ನನ್ನನ್ನೇ ನೋಡು, ನಾನು ಇದೆಲ್ಲದರ ಮಧ್ಯೆ ಇದ್ದೇನೆ, ಆದರೆ ಯಾವುದಕ್ಕೂ ಅಂಟಿಕೊಂಡಿಲ್ಲ. ಪ್ರಪಂಚಕ್ಕೆ ಎಷ್ಟೆಷ್ಟು ಅಂಟಿಕೊಳ್ತೀರೋ ಅಷ್ಟೆಷ್ಟು ನಿಮ್ಮ ಮನಃಶಾಂತಿ ಹಾಳಾಗತ್ತೆ. ಪ್ರಪಂಚದಿಂದ ಬಿಡಿಸಿಕೊಂಡಷ್ಟು ನಾವು ಶಾಂತರಾಗ್ತೇವೆ. ಶ್ರೀಮಾತೆಯರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಎಲ್ಲರೂ ಅಶಾಂತಿ ಅಶಾಂತಿ ಅಂತ ಹೇಳ್ತಾರಪ್ಪ, ಅಶಾಂತಿ ಅಂದರೆ ಏನು ಅಂತ ನನಗೆ ಗೊತ್ತೇ ಇಲ್ಲ. ಇನ್ನು ದೇವರು ನನಗೆ ಅಂಗೈ ಮೇಲೆ ನೆಲ್ಲಿಕಾಯಿ ಅಂತ ಹೇಳ್ತಾರೆ ಶ್ರೀಮಾತೆಯರು. ಅಂಗೈ ಮೇಲೆ ನೆಲ್ಲಿಕಾಯಿ ಅಂತ ಹೇಳಿದರೆ ಆ ದೈವತ್ವದ ನೆಲೆಯಲ್ಲಿ ನಿಂತ್ಕೊಂಡೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಶಾಂತಿಯೇ ಇಲ್ಲ. ಯೋಚನೆ ಮಾಡಿ ನೋಡಿ, ನಮಗೆ ಒಂದು ದಿವಸ ಕರೆಂಟ್ ಹೋದರೆ, ಒಂದು ದಿವಸ ನಲ್ಲಿಯಲ್ಲಿ ನೀರು ಬರದೇ ಇದ್ದರೆ, ಒಂದು ದಿವಸ ಮನೆಗೆ ಕೆಲಸದೋಳು ಬರದೇ ಇದ್ದರೆ, ಏನೇನೋ ಕುರುಕ್ಷೇತ್ರ ನಿರ್ಮಾಣ ಮಾಡಿಬಿಡ್ತೇವೆ ನಾವು. ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಇಷ್ಟೆಲ್ಲದರ ಮಧ್ಯೆ ನನಗೆ ಅಶಾಂತಿ ಇರಲಿಲ್ಲ. ಒಂದು ರಾಮಕೃಷ್ಣ ಪರಮಹಂಸರಿಗೆ ದಕ್ಷಿಣೇಶ್ವರ ದೇವಸ್ಥಾನದಲ್ಲಿ ಹೋಗಿ ನೋಡಿದರೆ ಅವ್ರ ಕೋಣೆಯಲ್ಲಿ 2 ಮಂಚ ಇದೆ, ಒಂದು ಚಿಕ್ಕ ಮಂಚ, ಒಂದು ದೊಡ್ಡ ಮಂಚ ಅಂತ. ಹೌದಾ? ಶ್ರೀಮಾತೆ ಶಾರದಾದೇವಿ ದಕ್ಷಿಣೇಶ್ವರದಲ್ಲಿ ಗೋಣಿ ಚೀಲದ ಮೇಲೆ ಈಚಿಲ್ ಚಾಪೆ ಹಾಸ್ಕೊಂಡು ಮಲ್ಕೊಳ್ತಾ ಇತ್ತು.
ಮುಂದೆ ಶಾರದಾನಂದರು ಉದ್ಬೋಧನವನ್ನು ಕಟ್ಟಿಸಿಕೊಟ್ಟು ಶ್ರೀಮಾತೆ ಶಾರದಾದೇವರಿಗೂ ಒಂದು ಮಂಚ ಬಂತು, ಇವಾಗ ದಪ್ಪನೆ ಹಾಸಿಗೆ ಬಂತು. ಶಿಷ್ಯರು ಕೇಳ್ತಾರೆ, ಈಗ ನೀವು ತುಂಬ ಚೆನ್ನಾಗಿ ಇದ್ದೀರಿ, ಸಂತೋಷವಾಗಿದ್ದೀರಲ್ವಾ? ಶ್ರೀಮಾತೆ ಶಾರದಾದೇವರು ಹೇಳ್ತಾರೆ, ಮಗು, ಈ ಹಾಸಿಗೆ ಮೇಲೆ ನಾನು ಎಷ್ಟು ಸಂತೋಷವಾಗಿ ಎಷ್ಟು ತೃಪ್ತಿಯಾಗಿ ನಿದ್ದೆ ಮಾಡಿದ್ನೋ ಆ ಗೋಣಿ ಚೀಲ ಮೇಲೆ ಮಲ್ಕೊಂಡಿದ್ದ ಕೂಡ ಅಷ್ಟೇ ಸಂತೋಷವಾಗಿ ಇದ್ದೆ. ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಪೊನ್ನಂಪೇಟೆಯಲ್ಲಿದ್ದಾಗ ಬೆಳಗ್ಗೆ ಉಷಾ ಕೀರ್ತನೆ ಆದಮೇಲೆ ಒಂದು 5-10 ನಿಮಿಷ ಚಿಂತನ ಅಂತ ಮಾಡ್ತಾಯಿದ್ರು ಆ ಬ್ರಹ್ಮಚಾರಿಗಳಿಗೆಲ್ಲ. ಒಂದು ಚಿಂತನದಲ್ಲಿ ಹೇಳ್ತಾರೆ, ಶ್ರೀಮಾತೆ ಶಾರದಾದೇವರು ಈ ಮಾತನ್ನು ಹೇಳಿದ್ರಲ್ಲ, ನಾನು ಇಲ್ಲಿ ದಪ್ಪ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾಗ ಏನು ಸಂತೋಷವಾಗಿದೆ, ಅದೇ ಸಂತೋಷ ಆ ದಕ್ಷಿಣೇಶ್ವರದಲ್ಲಿ ನಹಬತ್ ಖಾನೆಯಲ್ಲಿ ಗೋಣಿ ಚೀಲದ ಮೇಲೆ ಮಲ್ಕೊಂಡಾಗೂ ಅಷ್ಟೇ ಖುಷಿಯಾಗಿದ್ದೆ. ನನ್ನ ಹೃದಯದಲ್ಲಿ ಅಮೃತದ ಕಳಶವನ್ನು ಇಟ್ಟಂತೆ ಇತ್ತು ಅಂತ. ಈ ಮಾತನ್ನು ಅರ್ಥ ಮಾಡಿಕೊಳ್ಳುವ ಕಷ್ಟವನ್ನು ನೀವು ಪಟ್ಟರೆ ಸುಖಿಯಾಗಿರ್ಬೋದು ಅಂತ. ಅರ್ಥ ಮಾಡಿಕೊಳ್ಳೋ ಕಷ್ಟಪಟ್ಟರೆ ಸುಖಿಯಾಗಿ ಇರ್ಬೋದು, ಸಂತೋಷವಾಗಿ ಇರ್ಬೋದು ಅಂತ. ಹಾಗೆ ಶ್ರೀಮಾತೆಯವರು ಆ ಸಂತೋಷಕ್ಕೆ ಆಸ್ಪದ ಇಲ್ಲ ಅಂತ ಇಲ್ಲವೇ ಇಲ್ಲ. ಅವ್ರ ಹತ್ರ ಎಲ್ಲವನ್ನು ಸ್ವೀಕರಿಸ್ತಾರೆ, ಎಲ್ಲವನ್ನು ಅರಗಿಸ್ಕೊಳ್ತಾರೆ. ನಾನು ಅರಗಿಸ್ಕೊಂಡೆ ಅಂತ ಹೇಳೋದಿಲ್ಲ, ನಾನು ಸ್ವೀಕಾರ ಮಾಡಿದೆ ಅಂತ ಹೇಳಿದೆ. ಏನೋ ದೊಡ್ಡ ದೊಡ್ಡ ಪಾಪ ಮಾಡಿ ಎಲ್ಲ ಬಂದಿದ್ರು, ನಾನು ಅರಗಿಸ್ಕೊಂಡು ಅವ್ರನ್ನ ಉದ್ಧಾರ ಮಾಡಿಬಿಟ್ಟೆ ಅಂತಲೂ ಇಲ್ಲ. ಸಹಜತೆಯನ್ನು ಜೀವನವನ್ನಾಗಿ ಮಾಡಿಕೊಂಡಾಗ ಆ ವೈಶಾಲ್ಯ, ಭಗವಂತನ ಹತ್ರ ಶ್ರೀಮಾತೆಯವರು ಯಾಕೆ ಶಾಂತ ಮನಸ್ಸು ಇರಬೇಕು ಅಂತ ಹೇಳಿದ್ರು? ಶಾಂತ ಮನಸ್ಸಲ್ಲಿ ರಾಗದ್ವೇಷಗಳು ಹೇಳೋದಿಲ್ಲ. ರಾಗದ್ವೇಷಗಳು ಹೇಳದೇ ಇದ್ದಾಗ ಅಲ್ಲಿ ಅಶಾಂತಿ ಇಲ್ಲ. ಅಶಾಂತಿ ಇಲ್ಲ, ಆದ್ದರಿಂದ ಭೇದ ಇಲ್ಲ. ನಮಗೆ ಇನ್ನೊಬ್ಬರು ನೋಡಿದರೆ ಏನೋ ಅವ್ರು ನಮಗಿಂತ ಸ್ವಲ್ಪ ಬೇರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅವ್ರು ನಮಗಿಂತ ಹೆಚ್ಚಾಗಿದ್ದರೆ ನಮಗೆ ಹೊಟ್ಟೆಗೆ ಶುರುವಾಗತ್ತೆ, ಅವ್ರು ನಮಗಿಂತ ಕಡಿಮೆ ಆಗಿದ್ದರೆ ನಮಗೆ ಅಹಂಕಾರ ಹೇಳುತ್ತೆ. ಶ್ರೀಮಾತೆಯರಲ್ಲಿ ಅದೆರಡಕ್ಕೂ ಅವಕಾಶ ಇಲ್ಲ. ಶಾಂತವಾಗಿ ಇದ್ದರು, ಸಹಜವಾಗಿ ಇದ್ದರು. ಯಾರ್ಯಾರು ಹೋದವರಿಗೆಲ್ಲ ಕೂಡ ನಾನು ನಿನ್ನ ತಾಯಿ ತಾನೆ, ನಾನು ನಿನ್ನ ತಾಯಿ. ನಿವೇದಿತಾ ಶ್ರೀಮಾತೆಯವ್ರ ವಿಷಯವಾಗಿ ಒಂದು ಮಾತು ಹೇಳ್ತಾಳೆ. ಶ್ರೀಮಾತೆ ಶಾರದಾದೇವರು ಶ್ರೀರಾಮಕೃಷ್ಣರು ಜಗತ್ತಿನ ದಿಕ್ಕಿಲ್ಲದ ಮಕ್ಕಳಿಗಾಗಿ ಬಿಟ್ಟು ಹೋದ ಬಳುವಳಿಯವರು. ಅವ್ರ ಜೀವನವನ್ನು ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇರುತ್ತೆ, ಅವರು ಹಳೆಯ ಪರಂಪರೆಯ ಕೊನೆಯ ವ್ಯಕ್ತಿಯೋ ಹೊಸ ಪರಂಪರೆಯ ಮೊದಲ ವ್ಯಕ್ತಿಯೋ ಅಂತ. ನಾವು ಶಾರದಾದೇವರ ಜೀವನವನ್ನು ಓದಿ ನೋಡಿದ್ರೆ ಗೊತ್ತಾಗತ್ತೆ. ಹಳೆ ಪರಂಪರೆಯಲ್ಲಿ ಏನೇನು ಚೆನ್ನಾಗಿತ್ತೋ ಅದನ್ನೆಲ್ಲ ತೆಗೆದುಕೊಂಡ್ರು. ಯಾವುದ್ಯಾವುದು ಬೇಡವಾಗಿತ್ತೋ, ಅಂದರೆ ಆತ್ಮದ ಉನ್ನತಿಗೆ ಯಾವುದಾದ್ರು ಬೇಡ ಅಂತ ಅನಿಸ್ತಾ ಇತ್ತು, ಯಾವುದಾದ್ರು ಬಂಧನವನ್ನು ಉಂಟು ಮಾಡ್ದಿತ್ತೋ ಅದನ್ನೆಲ್ಲ ಬ್ರೇಕ್ ಮಾಡಿದ್ರು ಶ್ರೀಮಾತೆ ಶಾರದಾದೇವರು. ಆಧುನಿಕತೆಯಲ್ಲಿ ಯಾವುದ್ಯಾವುದು ಬೇಕಾಗಿತ್ತೋ ಅದನ್ನೆಲ್ಲವನ್ನು ತೆಗೆದುಕೊಂಡ್ರು. ನೋಡು, ಬೆಂಗಳೂರು ಚೆನ್ನೈ ಕಡೆಯಿಂದ ಯಾರೋ ಇಬ್ಬರು ಹುಡುಗಿಯರು ಶ್ರೀಮಾತೆ ಶಾರದಾದೇವರಿಗೆ ಹೋಗಿ ಆ ನಿವೇದಿತ ಶಾಲೆಯಲ್ಲಿ ಇರ್ತಾರೆ. ಅವರು ಶಾರದಾ ಮಾತೆಯವರು ಕೊನೆ ಕಾಲದಲ್ಲಿ ಬಂದು ಸೇವೆ ಮಾಡ್ತಾಯಿದ್ರೆ ಅವರು ಒಂದು 20-22 ವರ್ಷದ ಹುಡುಗಿಯರು. ಅಲ್ಲಿ ಬೆಂಗಾಲಲ್ಲಿ ಬಾಲ್ಯ ವಿವಾಹ ಇದ್ದು ತುಂಬ ಕಷ್ಟದ ಪರಿಸ್ಥಿತಿ ಇದ್ದು ಅದನ್ನು ಇವ್ರನ್ನ ನೋಡಿಬಿಟ್ಟು ಶ್ರೀಮಾತೆಯವರು ಹೇಳ್ತಾರೆ, ಅವ್ರು ನೋಡು ಎಷ್ಟು ಚೆಂದ ಓದು ಬರಹ ಎಲ್ಲ ಕಲ್ತ್ಕೊಂಡಿದ್ದಾರೆ, ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದುಕೊಂಡ್ರು. ಶಿಕ್ಷಣ ಬೇಕು ಅಂತ ಹೇಳಿದರು ಎಲ್ಲರಿಗೂ, ಹೆಣ್ಮಕ್ಳಿಗೆ ಶಿಕ್ಷಣ ಬೇಕು ಅಂತ ಹೇಳಿದರು, ಬಾಲ್ಯ ವಿವಾಹ ಬೇಡ ಅಂತ ಹೇಳಿದರು. ಇನ್ನೇನೇನು ಬ್ಯಾರಿಯರ್ಸ್ ಇತ್ತು. ಮತ್ತು ಶ್ರೀಮಾತೆಯವರು ಹುಟ್ಟಿದ್ದು ಬ್ರಾಹ್ಮಣ ಕುಟುಂಬದಲ್ಲಿ, ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬ. ಬೆಂಗಾಲಿಗಳು ಅದೆಷ್ಟು ಆರ್ಥೋಡಾಕ್ಸ್ ಅಂತ ಹೇಳಿದರೆ ಒಂದು ಮಾತು ಹೇಳ್ತಾರಂತೆ, ಉಪ್ಪನ್ನು ಕೂಡ ತೊಳೆದು ಉಪಯೋಗಿಸ್ತಾರೆ ಅವರು ಅಂತ. ಅಂತಹ ಮಡಿವಂತರ ಮಧ್ಯೆ ಶ್ರೀಮಾತೆ ಶಾರದಾದೇವರು ವಿವೇಕಾನಂದರ ಪಾಶ್ಚಾತ್ಯ ಶಿಷ್ಯರು ಬಂದಾಗ ಅವ್ರ ಕೈ ಕುಲಿಕೆ ಅವ್ರ ಜೊತೆ ಕೂತ್ಕೊಂಡು ಊಟನೂ ಮಾಡಿದ್ರು. ಮತ್ತು ನಾನು ಸೋಷಿಯಲ್ ಅಂತ ತೋರಿಸ್ಕೊಡೋದಕ್ಕಲ್ಲ. ನಿವೇದಿತಾ ಬಂದುಬಿಟ್ಟು ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ, ಅಮ್ಮ ನನಗೆ ಬಾಯಿಗೆ ಸಿಹಿ ಹಾಕಿದ್ರು, ಅಮ್ಮ ನನಗೆ ಕುಕಿ ಅಂತ ಕರೀತಾರೆ. ಅಂದರೆ ಅವಳಿಗೆ ನಿನ್ನ ಹೆಸರು ಏನು ಅಂತ ಕೇಳಿದ್ರು ನಿವೇದಿತಾಗೆ. ಇವಳು ಮಾರ್ಗರೆಟ್ ಎಲಿಜಬೆತ್ ನೋಬಲ್ ಅಂತ ಹೇಳಿದ್ಲು. ಶ್ರೀಮಾತೆ ಶಾರದಾದೇವಿ ಹೇಳ್ತಾರೆ, ಅಷ್ಟು ಉದ್ದುದ್ದ ಹೆಸರೆಲ್ಲ ನಂಗೆ ಹೇಳಲಿಕ್ಕೆ ಆಗೋದಿಲ್ಲಮ್ಮ, ನಾನು ನಿನ್ನನ್ನು ಕುಕಿ ಅಂತ ಕರಿತೇನೆ. ಕುಕಿ ಅಂದರೆ ಮಗು ಅಂತ ಬೆಂಗಾಲಿನಲ್ಲಿ. ಶ್ರೀಮಾತೆಯವರು ನನ್ನನ್ನು ಇನ್ಮೇಲಿಂದ ಕುಕಿ ಅಂತ ಕರೀತಾರಂತೆ ಅಂತೆಲ್ಲ ಹೇಳ್ಕೊಂಡು ಸ್ವಾಮಿ ವಿವೇಕಾನಂದರು ಕೂಡ ಚೆನ್ನೈನಲ್ಲಿದ್ದಂಥ ರಾಮಕೃಷ್ಣಾನಂದರಿಗೆ ಪತ್ರ ಬರೀತಾರೆ, ಈ ಶಶಿ ಇದೆಷ್ಟು ಆಶ್ಚರ್ಯ ಅದ್ಭುತ ಗೊತ್ತಾ ನಿನಗೆ, ಶ್ರೀಮಾತೆಯವರು ಅಮೇರಿಕದ ನನ್ನೆಲ್ಲ ಶಿಷ್ಯರನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದಾರೆ, ಹಣ್ಣು ತಿಂದಿದ್ದಾರೆ, ಕೈ ಕುಲ್ಕಿದ್ದಾರೆ. ಇದೆಲ್ಲ ಮಾಡರ್ನ್ ಏನೇನಿತ್ತಲ್ಲ ಅದನ್ನು ಕಲ್ತ್ಕೊಂಡ್ರು ಶ್ರೀಮಾತೆಯವರು. ಶೇಕ್ ಹ್ಯಾಂಡ್ ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅದನ್ನು ಕೂಡ ಅವರು ಮಾಡಿದ್ದು ನಾನು ಆ ಸಂಪ್ರದಾಯವನ್ನು ಮೀರಿ ಬೆಳೀತಾ ಇದ್ದೇನೆ ಅಂತ ತೋರಿಸ್ಕೊಳ್ಳಿಕ್ಕಲ್ಲ. ನರೇಂದ್ರ ಯಾಕೆ ಅವ್ರು ಹೇಳ್ತಾರೆ ನಿವೇದಿತ ಬಗ್ಗೆ, ಅವಳು ಶ್ರದ್ಧಾದೇವಿಯ ಹಾಗೆ ಇದ್ದಾಳೆ, ನರೇಂದ್ರನಿಗೋಸ್ಕರ ಬಂದಿದ್ದಾಳೆ. ನಮ್ಮವರೇ ಅವರೆಲ್ಲ. ಇನ್ನು ಕೆಲವರು ಹೇಳ್ತಾರೆ, ನೀವೆಲ್ಲ ಬೇಕಿದ್ರೆ ಬ್ರಿಟಿಷರ ಜೊತೆ ನೀವು ಜಗಳ ಮಾಡ್ಕೊಳ್ಳಿ, ನನಗೆ ಮಾತ್ರ ಅವರೆಲ್ಲ ನನ್ನ ಮಕ್ಕಳೇ,
ಯಾರೂ ಕೂಡ ಹೊರಗಡೆಗೆ ಉಳಿಲೇ ಇಲ್ಲ. ಶ್ರೀಮಾತೆ ಶಾರದಾದೇವರ ಪರಿಧಿಯ ಹೊರಗೆ ಉಳಿಲೇ ಇಲ್ಲ. ಅದಕ್ಕೋಸ್ಕರ ಶ್ರೀಮಾತೆ ಶಾರದಾದೇವರು ಸರ್ವ ಸ್ವೀಕಾರ, ಅವರನ್ನು ಸ್ವೀಕರಿಸ್ಕೊಂಡವ್ರು ಎಲ್ಲರಿಗೂ ಕೂಡ ಆ ಸ್ವೀಕಾರ ಭಾವ ನಮ್ಮ ಒಳಗೂ ಇಳಿಯುವ ಹಾಗೆ ಅವರೇ ಮಾಡ್ತಾರೆ. ನನ್ನ ವೈಯಕ್ತಿಕ ಅನುಭವವನ್ನೇ ನಾನು ಹೇಳೋದಾದರೆ, 25 ವರ್ಷದ ಹಿಂದೆ ನಾನೇನಾಗಿದ್ನಲ್ಲ, ಇವತ್ತು ನಾನು ಅದಾಗಿಲ್ಲ. ಶ್ರೀಮಾತೆ ಶಾರದಾದೇವಿಯವರು ಒಳಗೆ ಪ್ರವೇಶ ಮಾಡಿ 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 ನಮ್ಮ ಒಳಗೆ ಎಷ್ಟೋ ಜನ್ಮಾಂತರಗಳ ಏನೇನೋ ಸಂಸ್ಕಾರ ರೂಪದಲ್ಲಿ ಬ್ಯಾರಿಯರ್ಸ್ ಎಲ್ಲ ಉಳ್ಕೊಂಡಿರ್ತಲ್ಲ, ಅದೆಲ್ಲವನ್ನು ಕೂಡ ಕೇವಲ ಶ್ರೀಮಾತೆಯವರ ಚಿಂತನೆಯಿಂದ, ಶ್ರೀಮಾತೆಯವರ ಸ್ಮರಣೆಯಿಂದ ಆ ಎಲ್ಲ ಬ್ಯಾರಿಯರ್ಸನ್ನು, ಆ ಅಡೆತಡೆಗಳನ್ನ ಹೋಗಲಾಡಿಸಿಕೊಂಡು ವ್ಯಾಪಕತೆಯ ನೆಲೆಗಟ್ಟು ನಿಲ್ಲಬೇಕಾದ್ರೆ ನೋಡಿ, ನಾವು ಯಾವಾಗ ವಿಶಾಲ ಆಗೋದು ಅಂತ ಹೇಳಿದರೆ, ಬಂಧನ ಇಲ್ಲದೇ ಇದ್ದರೆ, ಆ ಬ್ಯಾರಿಯರ್ಸ್ ಇಲ್ಲದೇ ಇದ್ದರೆ ಅದನ್ನು ಹೇಗೆ ಒಡಿಬೇಕು ಅನ್ನೋದನ್ನು ಶ್ರೀಮಾತೆ ಶಾರದೆಯವರು ಬಾಡಿ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಒಡೆದುಕೊಂಡು ಹೋದ್ವಿ ಅಂತ ಹೇಳಿದರೆ ಅಲ್ಲಿ ಪ್ರೀತಿಯ ನೆಲೆಗಟ್ಟು ತಾನಾಗಿ ನೆಲೆಗೊಳ್ಳುತ್ತೆ. ಪ್ರೀತಿ ಇದ್ದಲ್ಲಿ ಇನ್ನು ಭೇದ ಎಲ್ಲಿ ಬರುತ್ತೆ? ಯಾರನ್ನು ನಾವು ದೂರ ಮಾಡಬೇಕಾಗಿದೆ? ಸ್ವಾಮಿ ಚೇತನಾನಂದರು ಆ ಡಿವೈನ್ ಪ್ಲೇನಲ್ಲಿ ಬರೀತಾರೆ, ಶ್ರೀಮಾತೆ ಶಾರದಾದೇವಿಯವರು ಶಿ ನರಿಶ್ ದಿ ಹ್ಯುಮ್ಯಾನಿಟಿ ವಿತ್ ದಿ ವರ್ಚ್ಯೂಸ್ ಲೈಕ್ ಫೇತ್, ಹೋಪ್ ಆ್ಯಂಡ್ ಲವ್ ಅಂತ. ಭರವಸೆ, ಶ್ರದ್ಧೆ ಮತ್ತು ಪ್ರೀತಿ, ಈ 3 ಅದ್ಭುತವಾದ ಗುಣಗಳನ್ನು ಕೊಟ್ಟು ಶ್ರೀಮಾತೆ ಶಿ ನರಿಶ್ಡ್ ದಿ ಹ್ಯುಮ್ಯಾನಿಟಿ, ಇಡೀ ಮಾನವ ಜನಾಂಗವನ್ನು ಅಷ್ಟೇ ಅಲ್ಲ, ಇಡೀ ಸೃಷ್ಟಿಯನ್ನು. ಪ್ರಾಣಿಗಳು ಯಾರು ದೂರ ಆಗಲಿಲ್ಲ ಶ್ರೀಮಾತೆ ಶಾರದಾದೇವಿಯವರಿಂದ. ರಾಧಿ ಆ ಬೆಕ್ಕು ಸಾಕ್ಕೊಂಡಿಲ್ಲ, ಆ ಬೆಕ್ಕನ್ನು ಯಾರೋ ಒದ್ರೆ ಇವ್ರ ಮುಖ ಎಲ್ಲ ಸಣ್ಣಕ್ಕಾಗ್ಬಿಡ್ತಾ ಇತ್ತು. ಇನ್ನೊಂದು ಸಲ ಹಾಗೆ ಆಯಿತು. ಅದಕ್ಕೆ ಕೊನೆಗೆ ಹೇಳೇ ಬಿಟ್ರು, ನೋಡಪ್ಪ ಜ್ಞಾನ್, ಆ ಬೆಕ್ಕಲ್ಲಿ ಕೂಡ ನಾನೇ ಇದ್ದೇನೆ, ಮುಗಿದೋಯ್ತು. ಈ ಬೆಕ್ಕನ್ನು ಈಗ ಅವನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಜ್ಞಾನ ಬ್ರಹ್ಮಚಾರಿಗಳು ಅಂತ ಹೇಳಿದರೆ, ಅವರು ಸಸ್ಯಾಹಾರಗಳಿದ್ದು ಕೂಡ ಬೆಕ್ಕಿಗೆ ಮೀನು ತಂದು ಕೊಡ್ತಾ ಇದ್ರಂತೆ. ಯಾಕೆ? ಶ್ರೀಮಾತೆ ಶಾರದಾದೇವರು ಇದ್ದಾರೆ ಅದರಲ್ಲಿ. ಎಲ್ಲಿ ನೋಡಿದರಲ್ಲಿ ಶ್ರೀಮಾತೆ ಶಾರದಾದೇವಿಯನ್ನು ನೋಡುವಂಥ ಒಂದು ದೃಷ್ಟಿ ನಮಗೆ ತಾನಾಗಿ ಶ್ರೀಮಾತೆ ಭರಿಸ್ತಾಳೆ. ಅದು ಅವಳ ಶಕ್ತಿ. ವ್ಯಾಪಕತೆಯನ್ನು ನಮ್ಮ ಒಳಗೆ ತುಂಬ್ತಾಳೆ ಅವಳ ಚಿಂತನೆ ಸ್ಮರಣೆ ಮಾತ್ರದಿಂದ. ಆ ಶಕ್ತಿ ಅವಳಲ್ಲಿ ಇದೆ. ಆ ತಾಯಿ ನಮ್ಮ ಬ್ಯಾರಿಯರ್ಸನ್ನೆಲ್ಲ ದೂರ ಮಾಡಿ, ಹರ್ಡಲ್ಸನ್ನೆಲ್ಲ ದೂರ ಮಾಡಿ ಆ ವ್ಯಾಪಕತೆಗೆ, ವಿಶ್ವಕ್ಕೆ ನಮ್ಮನ್ನು ತೆರೆಯಲಿ, ಅವಳ ಮಡಿಲಿಗೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಶ್ರೀಮಾತೆಯ ಚಿಂತನೆಯಲ್ಲಿ ಬೆಳಗ್ಗೆ ಮುಳುಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಅವರಿಗೆ ಮತ್ತೊಮ್ಮೆ ವಂದಿಸಿ ಈ ವಾಕ್ಪುಷ್ಪವನ್ನು ತಾಯಿ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಜಯ ರಾಮಕೃಷ್ಣ.